ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರ್ಯಾಲಿಯ ಸಂದರ್ಭದಲ್ಲಿ ವಿಜಯ್ ಅವರದು ಕರೂರಿನಲ್ಲಿ ಆದಂಥ ಕಾಲ್ತುಳಿತ ಪ್ರಕರಣ ಇತ್ತಲ್ಲ, ಈ ವಿಚಾರದಲ್ಲಿ ಸಿಬಿಐ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ಸಿಬಿಐ ತನಿಖೆಯ ವಿಚಾರಣೆಗೆ ಹಾಜರಾಗೋಕೆ ನಟ ವಿಜಯ್ ಈಗ ದೆಹಲಿಗೆ ಹೋಗಿರೋದು. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳವಣಿಗೆ. ಕೆಲವೇ ಕ್ಷಣಗಳಲ್ಲಿ ಸಿಬಿಐ ವಿಚಾರಣೆಗೆ ನಟ ವಿಜಯ್ ಹಾಜರಾಗ್ತಾರೆ. ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ. ದೆಹಲಿಯ ಸಿಬಿಐ ಕಚೇರಿಯತ್ತ ಈಗ ನಟ ವಿಜಯ್ ತೆರಳುತ್ತಾ ಇರೋದು. ವಿಜಯ್ ವಿಚಾರಣೆಗೆ ಸಿಬಿಐ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಸಹಜವಾಗಿ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸ್ಕೊಂಡಿರುತ್ತೆ. ಸೊ ಇಲ್ಲಿ ಪಾತ್ರ ಏನು, ಯಾವ ರೀತಿಯಾಗಿ, ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳಿದ್ದಾವೆ ಅಲ್ಲಿ. ಅದಕ್ಕೆ ಅವರು ಕೂಡ ಆ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ, ಅವರು ಕೂಡ ಮರುಕವನ್ನು ವ್ಯಕ್ತಪಡಿಸಿ ಒಂದು ವಿಡಿಯೋನೆಲ್ಲ ಮಾಡಿ ಮಾತನಾಡಿ ಹಾಕಿದರು. ಈಗ ಇದರಲ್ಲಿ ಹೊಣೆ ಯಾರದ್ದಾಗತ್ತೆ, ವಿಜಯ್ ಅವರದ್ದಾಗತ್ತಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ನೋಡಬೇಕು. ಅವತ್ತಿನ ಕಾಲ್ತುಳಿತ ಪ್ರಕರಣದಲ್ಲಿ ಅದು ಅವರೇ ಕಾರಣ ಅನ್ನುವಂಥದ್ದನ್ನು ಅಲ್ಲಿಯ ಸರ್ಕಾರವೂ ಕೂಡ ಹೇಳ್ತಾ ಇತ್ತು. ಅದನ್ನು ಸಿಬಿಐ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಈಗ ಅವ್ರನ್ನ ಕರೆಸಿದ್ದಾರೆ. ವಿಚಾರಣೆಗೆ ಈಗ ಹಾಜರಾಗ್ತಾರೆ. ನನ್ನ ಸಹೋದ್ಯೋಗಿ ದೆಹಲಿಯ ಪ್ರತಿನಿಧಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಸಿಗ್ತಾ ಇದೆ ಈಗ ಅಪ್ಡೇಟ್ಸ್? ಅರುಣ್, ನೋಡಿ, ಕರೂರಿನಲ್ಲಿ ನಡೆದಂತಹ ಟಿವಿಕೆ ಪಕ್ಷದ ರ್ಯಾಲಿಯ ಸಂದರ್ಭದಲ್ಲಿ ಸುಮಾರು 47 ಜನ ಮೃತಪಟ್ಟಿದ್ರು. ಈ ಒಂದು ಪ್ರಕರಣವನ್ನು ತಮಿಳುನಾಡು ಸರ್ಕಾರ ಸಿಬಿಐ ತನಿಖೆಗೆ ಕೊಟ್ಟಿತ್ತು. ಹೀಗಾಗಿ ಸಿಬಿಐ ಈ ಒಂದು ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದು, ಇದರ ಭಾಗವಾಗಿ ಈಗ ನಟ ವಿಜಯ್ ಸೇರಿದಂತೆ ಟಿವಿಕೆ ಪಕ್ಷದ 5 ಜನ ಸದಸ್ಯರಿಗೆ ಈಗ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು, ಸಮನ್ಸ್ ಅನ್ನು ಕೊಟ್ಟಿರುವಂಥದ್ದು, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಸೊ ಇದರ ಭಾಗವಾಗಿ ಈಗ ನಟ ವಿಜಯ್ ಕೂಡ ಈಗ ಸಿಬಿಐ ಹೆಡ್ ಕ್ವಾರ್ಟರ್ಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸಿಬಿಐ ಕೇಂದ್ರ ಕಚೇರಿಯನ್ನು ಕೂಡ ತಲುಪಲಿದ್ದಾರೆ. ಇವತ್ತು ಇಡೀ ದಿನ ಅವರ ವಿಚಾರಣೆ ನಡೆಸುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ರ್ಯಾಲಿಗೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಮಾಹಿತಿಗಳನ್ನ ಸಿಬಿಐ ಅಧಿಕಾರಿಗಳು ಸಂಗ್ರಹಿಸುವಂತ ಸಾಧ್ಯತೆಗಳನ್ನು ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಮುಖ್ಯವಾಗಿ 3-4 ಅಂಶಗಳನ್ನು ಸಿಬಿಐ ಅಧಿಕಾರಿಗಳು ಇಟ್ಕೊಂಡಿರುವಂತದ್ದು. ಒಂದು, ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಯಾರು, ಖುದ್ದು ಪಕ್ಷದಿಂದ ಮಾಡಲಾಗಿತ್ತಾ ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತಾ, ಆಯೋಜನೆ ಮಾಡೋದಾದ್ರೆ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡಿತ್ತ, ಯಾರ ಅನುಮತಿಯನ್ನ ಪಡ್ಕೊಳ್ಳಲಾಗಿತ್ತು, ಮತ್ತೆ ಎಷ್ಟು ಜನರು ಸೇರ್ಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ಳಲಾಗಿತ್ತು, ಮತ್ತೆ ಅಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಅನ್ನುವಂಥದ್ದು. ಇದು ಒಂದು ವಿಚಾರ. ಆದ್ರೆ ಸೇರುವಂತಹ ಜನರಿಗೆ ಬೇಕಾದಂತಹ ಅಗತ್ಯ ಸೌಕರ್ಯಗಳನ್ನ ಈ ಒಂದು ರ್ಯಾಲಿಯಲ್ಲಿ ಒದಗಿಸಲಾಗಿತ್ತ ಅನ್ನುವಂಥದ್ದು. ಅಂದ್ರೆ ಅದು ಕುಡಿಯುವ ನೀರು ಆಗಿರ್ಬೋದು ಅಥವಾ ಊಟ ಉಪಚಾರದ ವ್ಯವಸ್ಥೆಗಳಾಗಿರ್ಬೋದು, ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಹಮ್ಮಿಕೊಳ್ಳಲಾಗಿತ್ತ ಅನ್ನುವಂಥದ್ದು ಮತ್ತೊಂದು ವಿಚಾರ ಆಗಿರುವಂಥದ್ದು. ಇದರ ಜೊತೆಗೆ ಅವತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿದ್ದಂತಹ ನಟ ವಿಜಯ್ ಅವರು ಸರಿಸುಮಾರು 7 ಗಂಟೆ ನಿಧಾನವಾಗಿ ಅಥವಾ ತಡವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದು ಒಂದು ಕಾರಣ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಅಂದ್ರೆ ನಟ ವಿಜಯ್ ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಹೊತ್ತು ಕಾದು ಕುಳಿತಿದ್ರು. ಇದರಿಂದ ಜನರು ದಣಿದಿದ್ರು, ಅವರಿಗೆ ಕುಡಿಲಿಕ್ಕೆ ನೀರು ಕೂಡ ಸಿಕ್ಕಿರಲಿಲ್ಲ. ಮತ್ತೆ ಯಾವಾಗ ನಟ ವಿಜಯ್ ಬರ್ತಿದ್ದಂತೆ ಒಂದು ನುಗ್ಗಲು ಶುರುವಾಯಿತು, ಆ ಸಂದರ್ಭದಲ್ಲಿ ಜನ ಮೂರ್ಛೆ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಟಯರ್ಡ್ ಆಗಿದ್ರು. ಸೊ ಈ ಕಾರಣಗಳಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಸೊ ಈ ವಿಳಂಬಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಪೂರಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಮುಂದಿನ 24 ಗಂಟೆಗಳ ಕಾಲ ನಟ ವಿಜಯ್ ಕೂಡ ದೆಹಲಿಯಲ್ಲಿ ಇರುವಂತಹ ಸಾಧ್ಯತೆಗಳಿದಾವೆ. ಇವತ್ತು ವಿಚಾರಣೆ ಆದ ಬಳಿಕ ಅವರಿಗೆ ಮತ್ತೊಮ್ಮೆ ಸಮನ್ಸ್ ಆಗುವಂತ ಸಾಧ್ಯತೆಗಳೇ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಇವತ್ತು ಅವರು ಇನ್ವೆಸ್ಟಿಗೇಷನ್ಗೆ ಹೇಗೆ ಕೋಪರೇಟ್ ಮಾಡ್ತಾರೆ ಮತ್ತೆ ಯಾವ ರೀತಿಯಾಗಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅನ್ನೋದ್ರ ಮೇಲೆ ಇನ್ನೊಮ್ಮೆ ಸಮನ್ಸ್ ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಮೇಲೆ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಅಂದ್ರೆ 11 ಗಂಟೆಗೆ ಶುರು ಆಗಬೇಕಾಗಿತ್ತು, ಬಹುಶಃ 11:15, 11:45 ಅಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಶುರುವಾಗುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರುಣ್.